ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವಿರುಚಿ. ಇವತ್ತು ನಾನು ತೋರಿಸ್ತಿರೋ ಈ ರೆಸಿಪಿ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು. ಎರಡಕ್ಕೂ ಕೂಡ ಹೊಂದುವಂತಹ ರೆಸಿಪಿ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ, ತುಂಬ ಹೆಲ್ತಿ ಕೂಡ. ಬನ್ನಿ ಹಾಗಾದರೆ ವಿಡಿಯೋನ ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಬೌಲ್ ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ಯಾವ ಅಳತೆನಾದರೂ ತೊಗೊಳ್ಳಿ. ಅದೇ ಅಳತೆಯಲ್ಲಿ ಒಂದು ಅಳತೆ ಅಕ್ಕಿ, ಎರಡನ್ನೂ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳೆದಿದ್ದಕ್ಕೆ ಒಂದು 4-5 ಕಪ್ ನೀರು ಸೇರಿಸೋಣ. ಅದೇ ಕಪ್ಪಲ್ಲಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡ್ವೋ ಅದೇ ಬೌಲಲ್ಲಿ ನೀರು ಸೇರಿಸ್ಕೊಳ್ಳೋಣ. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ, ಮತ್ತು ಆಮೇಲೆ ಎಕ್ಸ್ಟ್ರಾ ಸೇರಿಸ್ಕೊಳ್ಳೋದಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನು ಅರಿಶಿನ, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಸೇರಿಸಿ ಬೇಯಲಿಕ್ಕಿಡೋಣ. ಅದು ಬೇಯೋವಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪು ದಪ್ಪ ಕಟ್ಟಲ್ಲಿ ಒಂದು ಕಟ್ಟು ಅಂದ್ಕೊಳ್ಳಿ. ಇದನ್ನು ಕಟ್ ಮಾಡಿ ತೊಳೆದು ಕ್ಲೀನಾಗಿ ಕಟ್ ಮಾಡಿದ್ದೀನಿ. ಇದನ್ನು ಪಾಲಕ್ ಸೊಪ್ಪು ಹಾಕ್ಕೊಂಡು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಇದು ತುಂಬ ಖಾರನೂ ಇಲ್ಲ ಹಸಿಮೆಣ್ಸಿನ್ಕಾಯಿ, ತುಂಬ ಕಡಿಮೆ ಖಾರನೂ ಇಲ್ಲ, ಜಾಸ್ತಿ ಖಾರನೂ ಇಲ್ಲ, ಹಾಗಾಗಿ 4-5 ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು 10-12 ಕಾಳುಮೆಣಸು. ಈ ಮೂರನ್ನು ಸಾಫ್ಟಾಗಿ ರುಬ್ಕೋಬೇಕು, ತರಿಯಾಗಿ ರುಬ್ಕೋಬಾರ್ದು. ಮೆಣಸೆಲ್ಲ ಫುಲ್ ಸಾಫ್ಟ್ ಆಗಬೇಕು. ನೋಡಿ, ಈಗ ರುಬ್ಕೊಂಡಾಗಿದೆ, ಈ ರೀತಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಎತ್ತಿ ಪಕ್ಕಕ್ಕಿಡೋಣ. ಅಷ್ಟರಲ್ಲಿ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಎಣ್ಣೆಲಿ ಫ್ರೈ ಆದ ನಂತರ ನಾವು ಕರಿಬೇವು, ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮೂರನ್ನು ಸೇರಿಸ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ 1-2-3 ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಕಾಳು ಮೆಣಸು ಹಾಕಿದ್ದೀವಿ, ಈಗ ಒಣಮೆಣ್ಸಿನ್ಕಾಯಿನೂ. ಸೊ ಹಂಗಾಗಿ ತುಂಬ ಖಾರ ಆಗೋದು ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿದ ಕೂಡಲೇ ಸಿಡಿಯೋದ್ರಿಂದ ಒಂದು ಸ್ವಲ್ಪ ಹಿಂಗೆ ಜಜ್ಜಿ ಹಾಕ್ಕೊಳ್ಳಿ. ಈ ಮೂರು ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರೋಂಥ 2-3 ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ. ಆ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಒಂದು ನಿಮಿಷ ಬೇಯಬೇಕದು, ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಕಲರ್ ಚೇಂಜ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗಿದೆ. ಈಗ ಇದು ಈ ರೀತಿ ಆದರೆ ಸಾಕು, ಗೋಲ್ಡನ್ ಕಲರ್ ಬಂದಿದೆ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂತಹ 1-2 ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ. ಟೊಮೊಟೊ ಹಾಕಿದ ಮೇಲೆ ನಾವು ತುಂಬ ಹೊತ್ತೇನು ಬೇಯಿಸೋದು ಅವಶ್ಯಕತೆ ಇಲ್ಲ, ಒಂದು 20 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಸ್ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಳೋದೇನಿಲ್ಲ. ನೋಡಿ, ಈಗ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ಈಗ ಪಾಲಕ್ ಸೊಪ್ಪು ಸ್ವಲ್ಪ ಹೊತ್ತು ಆ ನೀರಿನಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಬೇಯಿಸ್ಕೋಬೇಕು. ನೀರಿನಂಶ ಎಲ್ಲ ಹೋಗಿ ಕಲರ್ ಚೇಂಜ್ ಆಗುತ್ತೆ, ಅದು ಅಲ್ಲಿ ತನಕಲೂ ಬೇಯಿಸ್ಕೋಬೇಕು. ನೋಡಿ, ಈಗ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ಕ್ವಾಂಟಿಟಿ ಕಡಿಮೆ ಆಗಿದೆ, ನೀರಿನಂಶ ಎಲ್ಲ ಹೋಗಿ. ಈಗ ಇದಕ್ಕೆ ನಾವು 1/4 ಟೀ ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1/2 ಟೀ ಸ್ಪೂನ್ ಧನಿಯಾ ಪೌಡ್ರು, ಈ ಮೂರನ್ನು ಸೇರಿಸ್ಕೊಳ್ಳೋಣ. ಮೂರನ್ನು ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ ಬೇಳೆ ಮತ್ತು ಅಕ್ಕಿ, ನೋಡಿ ಒಳ್ಳೆ ಹದವಾಗಿ ಬೆಂದಿದೆ. ತುಂಬ ಸಾಫ್ಟ್ ಆಗಿಲ್ಲ, ತುಂಬ ಗಟ್ಟಿಗೂ ಬೆಂದಿಲ್ಲ, ಒಳ್ಳೆ ಹದವಾಗಿ ಬೆಂದಿದೆ. ಈಗ ಇದನ್ನು ಬಾಣಲೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೀನಾಗಿ ಹೊಂದುವಂತೆ ಎಲ್ಲದು ನೀಟಾಗಿ ಹೊಂದುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈಗ ಕುಕ್ಕರಲ್ಲಿ ಏನು ಮಿಕ್ಕಿದೆಯೋ ಅದಕ್ಕೆ ಬಿಸಿ ನೀರು ಹಾಕ್ಕೊಳ್ಳೋಣ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಬಿಸಿ ನೀರನ್ನೇ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬೇಳೆ ಬೇಯಲಿಕ್ಕೆ ಉಪ್ಪು ಹಾಕಿದ್ದೀವಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಒಂದು ಸ್ವಲ್ಪ ನಿಂಬೆ ರಸ, ಸ್ವಲ್ಪ ತುಪ್ಪ ಹಾಕಿದರೆ ಬಿಸಿ ಬಿಸಿಯಾದಂತಹ ಪಾಲಕ್ ರೈಸ್ ರೆಡಿಯಾಗಿದೆ. ಇದು ಬೆಳಗಿನ ತಿಂಡಿಗೂ ಸೂಟ್ ಆಗುತ್ತೆ, ಮತ್ತು ರಾತ್ರಿ ಊಟಕ್ಕೂ ಕೂಡ ಚೆನ್ನಾಗಿರುತ್ತೆ.
ಹೆವಿ ಮೀಲ್ಸ್ ಬೇಡಪ್ಪ ರಾತ್ರಿ ಊಟಕ್ಕೆ ಅನ್ನೋರು ಈ ರೀತಿ ಮಾಡ್ಕೋಬೋದು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.